ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ವಯರ್ ಬಾಸ್ಕೆಟ್ದ ಹ್ಯಾಂಡಲನ್ನು ಈಸಿಯಾಗಿ ಯಾವ ರೀತಿ ನಾವು ಹಾಕ್ಬೋದು ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನೋಡ್ರಿ. ಇದು ನಾನು ಹಾಕಿದಂಥ ವಯರ್ ಬಾಸ್ಕೆಟ್ ನೋಡ್ರಿ. ಹೆಂಗೆ ಅನ್ಸದ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಚೆಂದಾಗ್ಯದನ ಅಂಥೇಳಿ ತಿಳಿಸ್ರಿ ನನಗೆ. ಅದೇ ರೀತಿ ಈ ಬಾಸ್ಕೆಟ್ದು ಹ್ಯಾಂಡಲನ್ನು ನಾವು ಈಸಿಯಾಗಿ ಯಾವ ರೀತಿ ನಾವು ಹಾಕ್ಬೋದು ಅಂಥೇಳಿ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ರಿ. ನಾನು ಹೇಳಿದಂಥ ಈ ಮೆಥಡಲ್ಲಿ ನೀವು ವಯರ್ ಬಾಸ್ಕೆಟ್ದ ಹ್ಯಾಂಡಲನ್ನು ಹಾಕಿದ್ರಿ ಅಂತಂದ್ರೆ ಹ್ಯಾಂಡಲ್ ಹಾಕಕ್ಕೆ ಬರಲಾರ್ದವರು ಕೂಡ ಈಸಿಯಾಗಿ ಹಾಕೋಬಹುದು ನೋಡ್ರಿ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ಹ್ಯಾಂಡಲ್ ಹಾಕ್ಬೇಕಂತಂದ್ರೆ ಬಾಸ್ಕೆಟ್ದು ಅಂದ್ರೆ ಅದ್ರದ್ದು ಹ್ಯಾಂಡಲ್ ಉದ್ದ ಎಷ್ಟು ಬೇಕು ಅಂಥೇಳಿ ನಾವು ನೋಡ್ಕೊಂಡ್ಬಿಟ್ಟು ವಯರನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಇನ್ನರ್ ವಯರ್ ಆಗಿ ವೈಟ್ ಕಲರ್ ವಯರನ್ನು ತೊಗೊಂಡಿನಿ. ನಾನಿಲ್ಲಿ ಇಂಥ ವೈಟ್ ಕಲರ್ ವಯರನ್ನು ನಾನು ಮೂರು ವಯರನ್ನು ನಾನು ಸಮನಾಗಿ ಕಟ್ ಮಾಡ್ಕೊಂಡಿನಿ. ಈ ವಯರನ್ನು ಇವಾಗ ನಾನು ಈ ರೀತಿ ಒಳಗಡೆ ಸಮನಾಗಿ ಮಾಡ್ಕೊಂಡ್ಬಿಟ್ಟು ಒಳಗಡೆ ಸಿಗಿಸ್ತೀನಿ ನೋಡ್ರಿ. ನಾನು ಇವಾಗ ಆಲ್ರೆಡಿ ಒಂದು ಹ್ಯಾಂಡಲ್ ಮಾಡೀನಿ. ಇನ್ನೊಂದು ಹ್ಯಾಂಡಲ್ನ ಯಾವ ರೀತಿ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಈ ರೀತಿ ನಾವು ಒಳಗಡೆ ಈ ರೀತಿ ಸಿಗಿಸ್ಬಿಟ್ಟು ಇನ್ನೊಂದು ಕಡೆ ಕೂಡ ನಾವು ಈ ರೀತಿ ಸಮಾನವಾಗಿ ಸಿಗಿಸ್ಬೇಕು ನೋಡ್ರಿ. ಒಳಗಡೆ ಬಾಸ್ಕೆಟ್ ಒಳಗಡೆ ಹಾಕಿಬಿಟ್ಟು ನಾವು ಈ ರೀತಿ ಎರಡು ಕಡೆ ಸಮನಾಗಿ ನಾವು ತೊಗೊಂಡ್ಬಿಟ್ಟು ನಾವು ಅಂದ್ರೆ ವಯರ್ದ ಅಳತೆ ನಾವು ಇಷ್ಟೇ ಪ್ರಮಾಣದಲ್ಲಿ ತೊಗೋಬೇಕಂತೇನಿಲ್ಲ. ಅದ್ರದ್ದು ಹ್ಯಾಂಡಲ್ ಎಷ್ಟು ಉದ್ದ ಬೇಕು ಅದ್ರ ಪ್ರಕಾರ ನಾವು ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಇವಾಗ ನಾನು 3 ವಯರನ್ನು ಇನ್ನರ್ ವಯರ್ ಆಗಿ ಬಿಳಿ ಕಲರ್ ವಯರ್ ತೊಗೊಂಡಿನಲ್ಲ, ಅದನ್ನು ನಾನು ಈ ರೀತಿ ಮೂರು ಸಮನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಎರಡು ಕಡೆ ನಾನು ಹಾಕೀನಿ. ಇವಾಗ ನಾವು ಬ್ಲೂ ಕಲರ್ ವಯರನ್ನು ನಾನು ಬಿಳಿ ವಯರನ್ನು ಕಟ್ ಮಾಡ್ಕೊಂಡಿರ್ತೀನಲ್ಲ, ಅದರ 4 ಪಟ್ಟ ನಾವು ಬ್ಲೂ ಕಲರ್ ವಯರನ್ನು ನಾನು ಕಟ್ ಮಾಡ್ಕೊಂಡಿನಿ. ನೀವು ಇನ್ನರ್ ವಯರನ್ನು ಎಷ್ಟು ತೊಗೊಂಡಿರ್ತಾರಲ್ಲ ಅದರ 4 ಪಟ್ಟಷ್ಟು ನೀವು ಔಟರ್ ವಯರ್ ತೊಗೋತೇವಲ್ಲ ನಾವು ಅದರ 4 ಪಟ್ಟರಷ್ಟು ನಾವು ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನಾವು ಬಿಳಿ ವಯರನ್ನು ಎಲ್ಲಿ ಹಾಕಿರ್ತೀವಲ್ಲ ಅದೇ ಜಾಗದಲ್ಲಿ ನಾವು ಈ ಬ್ಲೂ ಕಲರ್ ವಯರನ್ನು ಕೂಡ ನಾನು ಹಾಕಿಬಿಟ್ಟು ಇವಾಗ ನಿಧಾನವಾಗಿ ನಾವು ಎರಡು ಕಡೆ ಈ ರೀತಿ ಸಮನಾಗಿ ನಾವು ಅಂದ್ರೆ ವಯರನ್ನು ನಾವು ಎರಡು ಭಾಗ ನಾವು ಸಮನಾಗಿ ಇರುವಂತೆ ನಾವು ನೋಡ್ಕೊಂಡ್ಬಿಟ್ಟು ಇವಾಗ ನಾವು ಹಾಕ್ಬೇಕು ನೋಡ್ರಿ ಹ್ಯಾಂಡಲನ್ನು. ಈ ರೀತಿ ನಾವು ಹಾಕಿದ್ವಿ ಅಂತಂದ್ರೆ ಈಸಿಯಾಗಿ ಹಾಕ್ಬೋದು ನೋಡ್ರಿ. ಕೆಲವೊಂದಿಷ್ಟು ಹ್ಯಾಂಡಲನ್ನು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ, ಆದರೆ ಭಾಳ ಕಷ್ಟವಾಗಿದ್ದು ಹಾಕ್ಲಿಕ್ಕೆ ಬರ್ತಿರ್ದಿಲ್ಲ. ಆದರೆ ಈ ಮೆಥಡಲ್ಲಿ ನೀವು ಹ್ಯಾಂಡಲನ್ನು ಹಾಕಿದ್ರಿ ಅಂತಂದ್ರೆ ಈಸಿಯಾಗಿ ನೀವು ಕೂಡ ಹಾಕ್ಬೋದು ನೋಡ್ರಿ. ನಾನು ಹೇಳಿದಂಥ ಈ ಮೆಥಡಲ್ಲಿ ನೀವು ಹ್ಯಾಂಡಲ್ ಹಾಕಿ ನೋಡ್ರಿ. ನೋಡೋಕ್ಕೂ ಕೂಡ ಚಂದ ಅನಿಸುತ್ತೆ ಮತ್ತು ಹಾಕ್ಲಿಕ್ಕೆ ಬರಲಾರ್ದ್ರೂ ಕೂಡ ಈಸಿಯಾಗಿ ಹಾಕ್ಬೋದು ನೋಡ್ರಿ. ಫ್ರೆಂಡ್ಸ, ನಾನು ಹೇಳಿದಂಗೆ ನೀವು ಕೂಡ ಹಾಕಿದ್ರಿ ಅಂತಂದ್ರೆ ಜಾಸ್ತಿ ಏನು ಕಷ್ಟ ಏನಿಲ್ಲ, ಹಾಕ್ಲಕ್ಕ ಈಸಿಯಾಗಿ ಬರುತ್ತೆ ನೋಡ್ರಿ ಇದು ಹ್ಯಾಂಡಲ.
ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ಹ್ಯಾಂಡಲ್ ಪೂರ್ತಿಯಾಗಿ ಮುಗೀತು. ಇವಾಗ ಉಳಿದಂತಹ ವಯರನ್ನು ಈ ರೀತಿ ನಾವು ಒಳಗಡೆ ಹಾಕ್ಕೊಂಡ್ಬಿಟ್ಟು ಎರಡು ಭಾಗದ ಕಡೆ ಉಳಿದಿರ್ತದಲ್ಲ, ಇದನ್ನು ಈ ರೀತಿ ನಾವು ಬಿಗಿಯಾಗಿ ಗಂಟು ಹಾಕಬೇಕು. ಈ ರೀತಿ ಗಂಟು ಹಾಕಿಬಿಟ್ಟು ಉಳಿದಂತಹ ವಯರನ್ನು ನಾವು ಬಾಸ್ಕೆಟ್ ಹೆಣೆದಿರ್ತೀವಲ್ಲ ಆ ಹೆಣಿಕೆಯಲ್ಲಿ ಒಳಗಡೆ ನಾವು ಸೇರಿಸಿದ್ವಿ ಅಂತಂದ್ರೆ ವಯರ್ ಅಂದ್ರೆ ಹ್ಯಾಂಡಲ್ ಎಂಬುದು ಬಿಗಿಯಾಗಿ ಆಗುತ್ತೆ. ನಾವು ಎಷ್ಟೇ ಜಗ್ಗಿದ್ರೂ ಕೂಡ ಹ್ಯಾಂಡಲ್ ಕಡ್ಯಾಕಾಗಿ ಬರೋಂಗಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೋಡ್ರಿ, ಈ ರೀತಿ ನಾವು ಬಿಗಿಯಾಗಿ ಗಂಟು ಹಾಕಿ ಬಾಸ್ಕೆಟ್ ಒಳಗಡೆ ನಾವು ಸೇರಿಸ್ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.